ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರೆಸಿಪಿ ಎಲ್ಲರಿಗೂ ಇಷ್ಟ ಆಗೋ ಥರ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಇದನ್ನು ಒಂದು ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ಸ್ನ್ಯಾಕ್ಸ್ ಆಗೂ ಕೊಡ್ಬೋದು, ಟೀ ಕಾಫಿ ಜೊತೆ ಕೂಡ ಕೊಡ್ಬೋದು. ಖಂಡಿತ ರೆಸಿಪಿ ನೋಡಿದ ತಕ್ಷಣ ಮಾಡಬೇಕು ಅನಿಸುತ್ತಲ್ವ ನಿಮಗೆ? ಖಂಡಿತ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನೋಡಿದ ತಕ್ಷಣವೇ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ, ಖಂಡಿತ ಇಷ್ಟಪಡ್ತೀರಾ. ಅದೇನಂತೀರಾ? ಸೊ ಗೋಧಿ ಹಿಟ್ಟು ಇಟ್ಕೊಂಡು ಮಂಗಳೂರು ಸ್ಟೈಲಲ್ಲಿ ಮಂಗಳೂರು ಬೋಂಡ ಥರ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ. ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಯಾವ ಥರ ಆಯ್ತು ಅಂತ ಕಮೆಂಟ್ ಮಾಡಿ. ಬನ್ನಿ ಇವಾಗ ನಾನು ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಇಲ್ಲಿ ಒಂದು ಬೌಲ್ಗೆ ನಾನು 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನೀವು ಲೋಟ, ಬಟ್ಲು ಯಾವುದಾದ್ರೂ ಅಳತೆ ತೊಗೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀವು ಯಾವ ಪಾತ್ರೆನಲ್ಲಿ ಗೋಧಿ ಹಿಟ್ಟು ತೊಗೊಂಡಿರ್ತೀರೋ ಅದರಲ್ಲಿ ಅರ್ಧ ಭಾಗದಷ್ಟು ಮೊಸರು ತೊಗೊಳ್ಳಿ. ಇದಕ್ಕೆ ರೆಸಿಪಿಗೆ ಮೊಸರು ಯೂಸ್ ಮಾಡಲೇಬೇಕು, ಹಾಕಿದ್ರೆ ನಿಮಗೆ ಒರಿಜಿನಲ್ ಟೇಸ್ಟ್ ಬರುತ್ತೆ. 1 ಟೀ ಸ್ಪೂನ್ ಆಗೋಷ್ಟು ಶುಂಠಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಮತ್ತು 1 ಹಸಿರು ಮೆಣಸಿನ್ಕಾಯಿನ ಮಧ್ಯದಲ್ಲಿರುವಂಥ ಬೀಜನ ತೆಗೆದ್ಬಿಟ್ಟು ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಖಾರ ಬಂದ್ಬಿಟ್ಟು ಮೈಲ್ಡಾಗಿರಲಿ ಅಂತಲೇ. ಹಾಗೆ ಇಲ್ಲಿ 1 ಟೀ ಸ್ಪೂನ್ ಜೀರಿಗೆ, 1-2 ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು. ಸೊ ನಾರ್ಮಲ್ಗೆ ಬೋಂಡಾಗೆ ಅಂದರೆ ಕೆಲವರು ಏನು ಇಂಗ್ರೀಡಿಯೆಂಟ್ಸ್ ಹಾಕಲ್ಲ, ಜಸ್ಟ್ ಜೀರಿಗೆ ಮಾತ್ರ ಹಾಕಿ ಮಾಡಿರ್ತಾರೆ. ನಾನು ಈ ಥರ ಡಿಫ್ರೆಂಟ್ ಆಗಿರಲಿ ಅಂತ ಟ್ರೈ ಮಾಡಿ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಹಾಗೆ ಇದಕ್ಕೆ ಒಂದೇ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಗೊತ್ತಿರ್ಬೋದು ಯಾವ ಥರ ಇಟ್ಟು ಕಲಿಸ್ಕೋಬೇಕಂತ. ಇದೊಂದು ಸ್ವಲ್ಪ ಲೋಳೆ ಥರ ಇರಬೇಕಂದ್ರೆ ಅಂಟಂಟು ಥರ ಇರಬೇಕು, ಆ ಥರ ಕಲಿಸ್ಕೊಳ್ಳಿ. ಇವಾಗ ರೊಟ್ಟಿಗೆಲ್ಲ ಕಲಿಸ್ಕೊತೀರಲ್ಲ, ಅದಕ್ಕಿಂತ ಇನ್ನು ಸ್ವಲ್ಪ ತೆಳು ಇರಬೇಕು, ಅಂದರೆ ನಮ್ಮ ಕೈಯಿಂದ ಜಾರ್ ಬೀಳಬೇಕಿಟ್ಟು ಆ ಥರ ಕಲಿಸ್ಕೊಳ್ಳಿ. ತುಂಬ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಥರ ಕಲಿಸ್ಕೊಬಾರ್ದು. ಸ್ವಲ್ಪನೇ ನೀರು ಹಾಕ್ಕೊಂಡು ಅದ ನೋಡಿಕೊಂಡು ಕಲಿಸ್ಕೊಳ್ಳಿ. ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಸೋಡಾ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸೋಡಾ ಹಾಕೋದ್ರಿಂದ ಚೆನ್ನಾಗಿ ಫ್ಲಫಿಯಾಗಿ ಉಬ್ಬುತ್ತೆ, ಚೆನ್ನಾಗಿ ಸ್ಪಾಂಜಿಯಾಗೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮತ್ತು ಇದರಲ್ಲಿ ನಾವು ಶುಂಠಿ ಅದೆಲ್ಲ ಹಾಕಿದ್ದೀರಲ್ಲ, ಜೀರಿಗೆ ಎಲ್ಲ ಹಾಕಿದ್ದೀರಲ್ಲ, ಅದರಿಂದ ನಿಮ್ಗೆ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಆಗೋದಿಲ್ಲ, ತಿಂದ್ರೂ ಚೆನ್ನಾಗಿ ಜೀರ್ಣ ಆಗುತ್ತೆ. ನೀವು ಒಂದು ತಿಂದು ನೋಡಿದ್ರೆ ಟೇಸ್ಟ್ ಇಟ್ಕೊಂಡ್ಬಿಟ್ರೆ ಒಂದು 10-15 ನೀವೇ ತಿನ್ಕೊತೀರ, ಅಷ್ಟು ಚೆನ್ನಾಗಿರುತ್ತೆ. ಖಂಡಿತ ಮೈದಾ ಹಿಟ್ಟಲ್ಲೇ ಮಾಡಬೇಕಂತೇನಿಲ್ಲ, ಗೋಧಿ ಹಿಟ್ಟಲ್ಲೂ ಈ ಥರ ಟ್ರೈ ಮಾಡ್ಬೋದು, ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಬೆಳಗ್ಗೆ ಕೆಲವರು ತಿಂಡಿಗೆ ಈ ಥರ ರೆಸಿಪಿನ ಟ್ರೈ ಮಾಡೋರು, ಇಷ್ಟಪಡೋರು ಇರ್ತಾರೆ. ಸೊ ಅದರಲ್ಲೂ ಮಕ್ಕಳಿಗೆ ಇವಾಗ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿದೆ. ಸ್ಕೂಲಿಂದ ಬಂದಾಗ ಏನಾದರೂ 10 ನಿಮಿಷದಲ್ಲಿ ಸ್ನ್ಯಾಕ್ಸ್ ಮಾಡಬೇಕಂದ್ರೆ ಗೋಧಿ ಹಿಟ್ಟಿಂದ ಈ ಥರ ಕೂಡ ಟ್ರೈ ಮಾಡ್ಬೋದು. ಅಥವಾ ಲಂಚ್ ಬಾಕ್ಸು ಕೂಡ ನೀವು ಪ್ರಿಪೇರ್ ಮಾಡ್ಕೋಬೋದು. ಮತ್ತು ಮನೇಲಿ ಏನಾದರೂ ಫ್ರೀ ಟೈಮಲ್ಲಿ ಯಾರಾದರೂ ಫ್ರೆಂಡ್ಸೋ, ಫ್ಯಾಮಿಲಿ ಫ್ರೆಂಡ್ಸೋ ಬಂದಾಗ ತಕ್ಷಣಕ್ಕೆ ಮಾಡಬೇಕಂದ್ರೆ ಈ ಥರ ರೆಸಿಪಿ ಟ್ರೈ ಮಾಡಿ ನೋಡಿ. ಅದೇ ಟೈಮ್ಗೆ ನಾನು ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೆ. ಮಿನಿಮಮ್ 10 ನಿಮಿಷ ಬಿಡಲೇಬೇಕು ಕಲಿಸಿದ ತಕ್ಷಣ. ಆನಂತರ ನಿಮಗೆ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳಿ. ಆ ಎಣ್ಣೆ ಕಾಯೋಷ್ಟರಲ್ಲೇ ಇದು 10 ನಿಮಿಷ ಆಗೋಗುತ್ತೆ. ಮತ್ತು ನಿಮಗೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಬೋಂಡ ಹಾಕೋವಾಗ ಮಾತ್ರ ಈ ಟಿಪ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಯಾಕಂದರೆ ನೀವು ಐ ಫ್ಲೇಮಲ್ಲಿ ಇಟ್ಟು ಹಾಕಿದ್ರೆ ಇದು ಬೇಗನೆ ಮೇಲೆ ಕಲರ್ ಚೇಂಜ್ ಆಗಿಬಿಡುತ್ತೆ, ಒಳಗಡೆ ಬೇಯದೇ ಇರ್ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೋಂಡನ ಸ್ವಲ್ಪನೇ ಹಾಕಿ, ಯಾಕಂದರೆ ಇದು ಡಬಲ್ ಸೈಜ್ ಆಗುತ್ತೆ, ಅಂದರೆ ಉಬ್ಬುತ್ತೆ ಚೆನ್ನಾಗಿ. ಇದನ್ನು ಬಿಸಿ ಬಿಸಿ ಇರೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದ್ರ ಜೊತೆಗೆ ಕಾಯಿ ಚಟ್ನಿ, ಟೊಮೊಟೊ ಸಾಸ್ ಏನಾದರೂ ಹಾಕೊಂಡು ತಿನ್ಬೋದು, ಅಥವಾ ಏನು ಇಲ್ದಿರ ಹಾಗೆ ಕೂಡ ತಿನ್ಬೋದು. ಇದು ಮಾಡ್ತಾನೆ ನಾನು ಕೂಡ ಸ್ವಲ್ಪ ತಿಂದೆ, ಹಂಗೆ ಖಾಲಿ ಆಯಿತು. ಯಾಕಂದರೆ ಇದು ಸ್ವಲ್ಪ ಮಾಡೋಕ್ಕೋದ್ರೆ ಜಾಸ್ತಿನೇ ಆಗೋದು. ಸೊ ಅದರಲ್ಲೂ ಬಿಸಿ ಬಿಸಿ ತಿಂದೇ ತಾನೇ ಆ ಮಜಾ ನಿಮಗೆ ಗೊತ್ತಾಗೋದು. ಸೊ ಖಂಡಿತ ಟ್ರೈ ಮಾಡ್ತೀನಿ ಅನ್ಕೊತೀನಿ, ಯಾಕಂದರೆ ನೀವು ಟ್ರೈ ಮಾಡಿ ನೋಡಿ. ಆಲ್ರೆಡಿ ನಾನು ಇದೇ ಥರ ಎಷ್ಟೊಂದು ರೆಸಿಪಿ ಹಾಕಿದ್ದೀನಿ. ಹಾಗೆ ನೀವು ಮಾಡೋವಂಥ ಕಮೆಂಟ್ನೆಲ್ಲ ನಾನು ಓದ್ತಾ ಇರ್ತೀನಿ. ಸೊ ಖಂಡಿತ ಕಮೆಂಟ್ಗೆ ರೀಪ್ಲೈ ಮಾಡಿಲ್ಲ ಅಂದ್ಕೊಬೇಡಿ. ಪ್ರತಿಯೊಬ್ಬರು ಕಮೆಂಟ್ ಓದಿ ಮತ್ತು ಲೈಕ್ ಕೂಡ ಮಾಡ್ತೀನಿ ನಾನು. ತುಂಬಾ ಖುಷಿ ಆಗುತ್ತೆ. ಒಳ್ಳೆ ಸಪೋರ್ಟ್ ಇದೇ ಥರ ಕೊಡ್ತಾಯಿರಿ. ಇವಾಗ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ನಾನು ತೊಗೊಂಡಿರೋಂಥ ಇಂಗ್ರೀಡಿಯೆಂಟ್ಸು ಕರೆಕ್ಟಾಗಿ ಒಂದು 2 ಬ್ಯಾಚಲ್ಲಿ ಮಾಡಿದ್ದೀನಿ. ಸೊ ನೀವು ಇನ್ನೂ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ತೀರಂದರೆ ನಾನು ತೋರಿಸಿರೋ ಇಂಗ್ರೀಡಿಯೆಂಟ್ಸ್ನ ಕಡಿಮೆ ಕ್ವಾಂಟಿಟಿಯಲ್ಲಿ ಕೂಡ ನೀವು ಮಾಡ್ಕೋಬೋದು. ಲೋಟ, ಬಟ್ಲೆ ಯಾವುದಾದ್ರೂ ಅಳತೆ ತೊಗೊಳ್ಳಿ. ಸೊ ಇವಾಗ ನೋಡ್ತಾ ಇರ್ಬೋದು ಮಾಡಿದ್ದಾಯಿತು. ಇದನ್ನು ಬಿಸಿ ಬಿಸಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ತೊಗೊಂಡಿರೋದಲ್ಲಿ ಇಷ್ಟ ಆಗಿಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ. ನಾನು ನಮ್ಮ ತಮ್ಮ ವೀಡಿಯೋ ಮಾಡ್ತಾನೆ ಹೊಟ್ಟೆಗೆ ಹಾಕ್ಕೊಂಡ್ಬಿಟ್ರಿ. ಅಷ್ಟು ಚೆನ್ನಾಗಿತ್ತು ಟೇಸ್ಟು, ಯಾಕಂದರೆ ಬಿಸಿ ಬಿಸಿ ತಿಂದೇ ಆ ಮಜಾ ನಿಮಗೆ ಗೊತ್ತಾಗೋದು. ಖಂಡಿತ ಟ್ರೈ ಮಾಡಿ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಇದೇ ಥರ ಸ್ನ್ಯಾಕ್ಸ್ ರೆಸಿಪಿ ಬೇಕಂದರೆ ರೇಖಾ ಅಡುಗೆ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿನೂ ಟ್ರೈ ಮಾಡಿ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿಗೆ ಜಾಸ್ತಿ ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಟೇಕ್ ಕೇರ್, ಬಾಯ್.